ಪ್ರತಿ ವರ್ಷ ಬಿಗ್ ಬಾಸ್ ನಡೆದಾಗ್ಲೂ ಯಾವುದಾದ್ರೂ ಒಂದು ಜೋಡಿಯಾಗಿಯೇ ಹೊರಗೆ ಬರೋದು ವಾಡಿಕೆ ಆಗ್ಬಿಟ್ಟಿದೆ. ಪ್ರತಿ ಸೀಸನ್ನಲ್ಲೂ ಆ ರೀತಿಯಾಗಿ ಯಾವುದಾದ್ರೂ ಒಂದು ಜೋಡಿ ಹೊರಗೆ ಬಂದ್ಮೇಲೂ ಲವಿ ಢವಿ ನಡೆಸೋದು, ಡೇಟ್ ಮಾಡೋದು. ಕೆಲವರು ಮದುವೆ ಆಗಿದ್ದು ಇದೆ, ಇನ್ನು ಕೆಲವರು ಮದುವೆ ಆಗಿ ಡಿವೋರ್ಸ್ ಕೊಟ್ಟಿದ್ದು ಕೂಡ ಇದೆ. ಈ ಸೀಸನ್ನಲ್ಲಿ ಅಂದರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಆ ಥರ ನೋಡೋದಕ್ಕೆ ಅನೇಕ ಜೋಡಿಗಳೇ ಇದ್ವು. ಆದರೆ ಯಾರೂ ಸೀರಿಯಸ್ ಆಗಿಲ್ಲ ಅಂತ ಕೆಲವರು ಅಂದ್ಕೊಂಡಿದ್ರೆ, ಇನ್ನು ಕೆಲವರು ಸೀರಿಯಸ್ ಆಗಿರಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಐಶ್ವರ್ಯ ಮತ್ತು ಶಿಶಿರ್ ಶಾಸ್ತ್ರಿ ಮದುವೆ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಫೋಟೋಶೂಟ್ ಆಗಿದೆ. ಇಬ್ರು ಕೂಡ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇದು ಶಿಶಿರ್ ಶಾಸ್ತ್ರಿ ಅವರ ಎರಡನೇ ಮದುವೆ. ಎರಡನೇ ಹೆಂಡತಿಯಾಗಿ ಶಿಶಿರ್ ಮನದರಸಿ ಆಗಿ ಹೋಗುವುದಕ್ಕೆ ಐಶ್ವರ್ಯ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ವಿಚಾರ ನಿನ್ನೆಯಿಂದ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ನಲ್ಲಿ ಇದೆ. ಹಾಗಿದ್ರೆ ಇವರ ಇಬ್ರು ಎಂಗೇಜ್ಮೆಂಟ್ ಎಲ್ಲಾಯಿತು, ಹೇಗಾಯಿತು, ಯಾವಾಗಾಯಿತು, ಮದುವೆ ಯಾವಾಗ, ಮದುವೆ ಬಗ್ಗೆ ಇಬ್ಬರೂ ಮನೆಯವರು ಹೇಳೋದು ಏನು, ನಿಜವಾಗ್ಲೂ ಇವರಿಬ್ಬರು ತುಂಬ ವರ್ಷಗಳ ಕಾಲ ಒಟ್ಟಿಗೆ ಜೀವನ ಮಾಡ್ತಾರಾ, ಇದು ಟ್ರೂ ರಿಲೇಶನ್ಶಿಪ್ಪಾ, ಈ ಎಲ್ಲ ಪ್ರಶ್ನೆಗಳು ಅವರ ಅಭಿಮಾನಿಗಳನ್ನೇ ಕಾಡ್ತಾ ಇದೆ. ಇವತ್ತು ಐಶ್ವರ್ಯ ಮತ್ತು ಶಿಶಿರ್ ಅವರ ಒಂದು ಫೋಟೋಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು, ಅವರಿಬ್ಬರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಂಪ್ಲೀಟ್ ಆದಂಥ ಅಪ್ಡೇಟನ್ನು ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಕೊಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕೊನೆಯವರೆಗೂ ವಿಡಿಯೋ ನೋಡಿ, ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಎಸ್ ಬಿಗ್ ಬಾಸ್ನಲ್ಲಿ ಜೋಡಿಯಾಗಿದ್ದ ಐಶ್ವರ್ಯ ಮತ್ತು ಶಿಶಿರ್ ಇಬ್ರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೂ ಒಟ್ಟಿಗೆ ಓಡಾಡ್ಕೊಂಡಿದ್ರು. ಬಿಗ್ ಬಾಸ್ನಲ್ಲಿ ಇವರಿಬ್ಬರದ್ದು ಜೋಡಿ ಅಂತ ನೋಡಿದ ತಕ್ಷಣ ಎಲ್ರಿಗೂ ಗೊತ್ತಾಗ್ತಾ ಇತ್ತು. ಅವರ ಹಾವ ಭಾವ ಆ ರೀತಿಯಾಗಿರ್ತಿತ್ತು. ಕ್ಲೋಸ್ ಆಗಿರ್ತಿದ್ರು, ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದ್ರು, ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಇಬ್ಬರ ನಡುವೆ ಸಮಥಿಂಗ್ ಇರಬಹುದು ಅಂತ ನೋಡೋರಿಗೂ ಕೂಡ ಅನಿಸ್ತಿತ್ತು. ಆದರೆ ಕಿಚ್ಚ ಸುದೀಪ್ ಅವರು ಕೇಳಿದಾಗ, ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ನಮ್ಮ ಮಧ್ಯ ಅಂತ ಏನೂ ಇಲ್ಲ, ಹೊರಗಡೆ ಹೋದ್ಮೇಲೂ ನಮ್ಮ ಫ್ರೆಂಡ್ಶಿಪ್ ಹೀಗೆ ಮೇಂಟೈನ್ ಆಗುತ್ತೆ ಅನ್ನೋದನ್ನ ಇಬ್ರು ಹೇಳ್ಕೊಂಡಿದ್ರು. ಆದರೆ ಐಶ್ವರ್ಯ ಮಾತ್ರ ಶಿಶಿರ್ ಮೇಲೆ ಫೀಲಿಂಗ್ ಇದ್ದ ರೀತಿಯಲ್ಲಿಗೆ ನಡ್ಕೊಳ್ತಾ ಇದ್ರು. ಶಿಶಿರ್ ಇಲ್ಲ ಅಂತ ಹೇಳಿದ್ರು, ಐಶ್ವರ್ಯಂಗೆ ಮಾತ್ರ ಸಮಥಿಂಗ್ ಅನ್ನೋ ಥರದಲ್ಲೇ ಇತ್ತು. ಬಿಗ್ ಬಾಸ್ ಮುಗಿದ್ಮೇಲೆ ಎಲ್ಲರೂ ನಾನೊಂದು ತೀರಾ ನೀನೊಂದು ತೀರಾ ಅಂತ ಆದ್ರು. ಕಳೆದ ಬಿಗ್ ಬಾಸ್ ಸೀಸನ್ಗೆ ಹೋಲಿಸ್ಕೊಂಡ್ರೆ ಈ ಬಿಗ್ ಬಾಸ್ನಲ್ಲಿ ಕೆಲವು ಮಂದಿ ಮಾತ್ರ ಬಿಗ್ ಬಾಸ್ ಮುಗಿದ ಮೇಲೂ ಕಾಂಟ್ಯಾಕ್ಟ್ ಅಲ್ಲಿರೋದು, ಒಟ್ಟಿಗೆ ಇರೋದು. ಇನ್ನು ಕೆಲವರು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ. ಅದರಲ್ಲಿ ಶಿಶಿರ್, ಐಶ್ವರ್ಯ ಮತ್ತು ಮೋಕ್ಷಿತಾ ಇವರು 3 ಜನ ಮಾತ್ರ ಒಳ್ಳೆ ಟ್ರಿಪ್ ಹೊಡಿತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಒಟ್ಟೊಟ್ಟಿಗೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಈ ನಡುವೆ ನಿನ್ನೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸಿದ ಇನ್ಸ್ಟಾಗ್ರಾಮ್ನಲ್ಲಿ. ಅದು ಶಿಶಿರ್ ಮತ್ತು ಐಶ್ವರ್ಯ ಅವರು ಮಾಡಿಸಿರುವಂಥ ವಿಡಿಯೋ ಆಗಿದೆ. ಹೋಳಿ ಹಬ್ಬದ ಸಂಭ್ರಮದಲ್ಲಿ ರಾಜಾರಾಣಿಯಂತೆ ಇಬ್ಬರು ಮಿಂಚಿದ್ದಾರೆ. ಇದಕ್ಕೆ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಥೇಟ್ ಮದುಮಗ ಮತ್ತು ಮದುಮಗಳ ರೀತಿಯಲ್ಲೇ ರೆಡಿಯಾಗಿರುವಂಥ ಈ ಜೋಡಿಯನ್ನು ನೋಡೋದಕ್ಕೆ 2 ಕಣ್ಣುಗಳು ಕೂಡ ಸಾಲೋದಿಲ್ಲ, ಅಷ್ಟು ಚೆನ್ನಾಗಿ ಇಬ್ರು ಕಾಣಿಸ್ಕೊಳ್ತಾರೆ. ಇದನ್ನು ನೋಡಿದವರು ಅನೇಕ ಮಂದಿ ಕಂಗ್ರಾಟ್ಸ್ ಅಂತ ಕಮೆಂಟ್ ಹಾಕಿದ್ದಾರೆ. ಇದು ಎಂಗೇಜ್ಮೆಂಟ್ಗೆ ಅಂತ ಮಾಡಿಸಿರುವಂಥ ಫೋಟೋಶೂಟ್ ಅಂತ ಕೇಳಿದ್ದಾರೆ. ಇನ್ನು ಕೆಲವರು ಜೋಡಿ ಚೆನ್ನಾಗಿದೆ, ನೀವಿಬ್ರು ಯಾಕೆ ಮದುವೆ ಆಗಬಾರ್ದು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಆದರೆ ಇದ್ಯಾವುದಕ್ಕೂ ಶಿಶಿರ್ ಆಗಲಿ ಐಶ್ವರ್ಯ ಆಗಲಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಹುಡ್ಕೊಂಡಿದೆ. ಶಿಶಿರ್ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿ ತನಗೆ ಮದುವೆ ಆಗಿದೆ, ಹೆಂಡತಿ ಇದ್ಲು, ಡಿವೋರ್ಸ್ ಆಗಿದೆ, ಇದ್ಯಾವುದೇ ವಿಚಾರವನ್ನು ಎಲ್ಲಿಯೂ ಕೂಡ ಮುಕ್ತವಾಗಿ ಮನಸ್ಸು ಬಿಚ್ಚಿ ಮಾತಾಡೇ ಇರಲಿಲ್ಲ. ಸೊ ಬಿಗ್ ಬಾಸ್ ವೇದಿಕೆ ಮೇಲೆಯೂ ಕೂಡ ಸುದೀಪ್ ಅವರ ಕೇಳಿದಾಗ ನಾನಿನ್ನು ಸಿಂಗಲ್ ಅಂತ ಹೇಳಿದ್ರು. ಆದರೆ ಶಿಶಿರ್ ಅವರು ಮನೆಗೆ ಹೋಗಿ ಕೆಲವೇ ದಿನಗಳಲ್ಲಿ ಎಲ್ರಿಗೂ ಗೊತ್ತಾಗಿದ್ದು, ಶಿಶಿರ್ ಮತ್ತು ಕೋಳಿ ರಮ್ಯ ಇಬ್ರು ಪ್ರೀತಿಸಿ ಮದುವೆ ಆಗಿದ್ರು. ಆದರೆ ಬಹು ದಿನಗಳ ಕಾಲ ಒಟ್ಟಿಗೆ ಇರೋದಕ್ಕೆ ಸಾಧ್ಯವಾಗದೆ ಡಿವೋರ್ಸ್ ಮಾಡ್ಕೊಂಡಿದ್ದಾರೆ ಅಂತ. ಅದಾದ್ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನುವಂಥ ರಿಯಾಲಿಟಿ ಶೋನಲ್ಲಿ ಕೋಳಿ ರಮ್ಯ ಮತ್ತು ಐಶ್ವರ್ಯ ಇಬ್ರು ಒಟ್ಟಿಗೆ ಕಾಣಿಸಿಕೊಂಡಾಗ ಇಬ್ರು ಸೌತಿಯರು ಒಂದಾದ್ರು ಅಂತ ಅನ್ಸುತ್ತೆ, ಪಕ್ಕ ಇಲ್ಲಿ ಗಲಾಟೆ ಆಗೋದು ಕಟ್ಟಿಟ್ಟ ಬುತ್ತಿ ಅಂತ ಕೆಲವರು ಹೇಳಿದ್ರು. ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೂ ಶಿಶಿರ್ ತಮ್ಮ ಮೊದಲ ಹೆಂಡತಿಯ ಬಗ್ಗೆ ಆಗಿರಬಹುದು ಅಥವಾ ಡಿವೋರ್ಸ್ ಬಗ್ಗೆ ಆಗಿರಬಹುದು ಯಾವುದರ ಬಗ್ಗೆಯೂ ಕೂಡ ಮಾತಾಡಿರಲಿಲ್ಲ. ಆದರೆ ಐಶ್ವರ್ಯಗೂ ಕೂಡ ಈ ವಿಚಾರ ಗೊತ್ತಾಗೂ ಇರುತ್ತೆ. ಕಾರಣ ಅವರು ಸಹ ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಏನೇನಾಗಿದೆ, ಏನೇನು ನಡೆದಿದೆ ಅನ್ನೋದು ಚೆನ್ನಾಗೇ ಗೊತ್ತಿರುತ್ತೆ. ಇಲ್ಲಿ ಇನ್ನೂ ಒಂದು ವಿಚಾರ ಇದೆ. ಐಶ್ವರ್ಯಗೆ ಏನಾದರೂ ತಂದೆ ತಾಯಿ ಇದ್ದಿದ್ರೆ ಮೋಸ್ಟ್ಲಿ ಶಿಶಿರನ್ನ ಐಶ್ವರ್ಯ ಮದುವೆ ಆಗೋದೇ ಆಗಿದ್ರೆ ಒಪ್ಕೊಳ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಯಾಕಂದರೆ ಎಂಥವ್ರಿಗಾದ್ರೂ ತನ್ನ ಮಗಳನ್ನು ಮದುವೆ ಮಾಡುವಾಗ ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು
ಅನ್ನೋದ್ರ ಜೊತೆಗೆ ಮೊದಲ ಹೆಂಡತಿಯಾಗಿ ಇರಬೇಕು ಅಂತ ಆಸೆ ಇರುತ್ತೆ. ಆದರೆ ಇಲ್ಲಿ ಐಶ್ವರ್ಯ ಅವರಿಗೂ ಕೂಡ ತಂದೆ ತಾಯಿ ಇಲ್ಲದಂಥ ಹಿನ್ನೆಲೆಯಲ್ಲಿ ಐಶ್ವರ್ಯ ಯಾರನ್ನು ಇಷ್ಟಪಡ್ತಾರೋ, ಯಾರನ್ನ ಲವ್ ಮಾಡ್ತಾರೋ ಅವ್ರ ಜೊತೆ ಮದುವೆ ಆಗುವಂಥ ನಿರ್ಧಾರವನ್ನು ಆಕೆ ಒಬ್ಬಳೇ ತೆಗೆದುಕೊಳ್ಳುವಂತಹ ಕೆಪಾಸಿಟಿನೂ ಇದೆ. ಸೊ ಹೀಗಿರಬೇಕಾದ್ರೆ ಐಶ್ವರ್ಯ ಮತ್ತು ಶಿಶಿರ್ ನಡುವೆ ಒಂದೊಳ್ಳೆ ಬಾಂಡಿಂಗ್ ಬೆಳೆದಿದೆ. ಇಬ್ಬರಿಗೂ ಬೇಕಾಗಿರೋದು ಪ್ರೀತಿ ಅಷ್ಟೇ. ತಂದೆ ತಾಯಿಯನ್ನು ಕಳ್ಕೊಂಡಿರುವಂಥ ಐಶ್ವರ್ಯನಿಗೂ ಪ್ರೀತಿ ಅನ್ನೋದು ಬೇಕು. ಇತ್ತ ಹೆಂಡತಿ ಇಲ್ಲದೆಯೇ ಲವ್ ಮಾಡಿ ಮೋಸ ಹೋಗಿರುವಂಥ ಶಿಶಿರ್ಗೂ ಕೂಡ ಪ್ರೀತಿ ಅನ್ನೋದು ಬೇಕು. ಎರಡು ನೊಂದ ಜೀವಗಳು ಒಂದಾದರೆ ನಿಜವಾಗ್ಲೂ ಜೋಡಿ ತುಂಬ ಚೆನ್ನಾಗಿರುತ್ತೆ, ಸಂಸಾರವೂ ಕೂಡ ಚೆನ್ನಾಗಿರುತ್ತೆ ಅನ್ನೋದೊಂದು ವಾಡಿಕೆ ಇದೆ. ಹಾಗಾಗಿ ನೀವಿಬ್ಬರು ರಿಲೇಷನ್ಶಿಪ್ನಲ್ಲಿ ನೊಂದಿದ್ದೀರಾ, ಹಾಗಾಗಿ ಜೋಡಿ ಯಾಕೆ ಆಗಬಾರ್ದು ಅಂತ ಪ್ರಶ್ನೆ ಆಗಿದೆ. ಆದರೆ ಇವರಿಬ್ಬರು ಮುಂದೆ ಜೋಡಿ ಆಗ್ತಾರೋ ಆಗಲ್ವೋ ಅನ್ನೋದನ್ನು ಖುದ್ದಾಗಿ ಅವರೇ ಹೇಳಬೇಕಾಗಿದೆ. ಆದರೆ ಈಗ ಮಾಡಿಸಿರೋ ಕೇವಲ ಒಂದು ಫೋಟೋ ಶೂಟ್ ಅಷ್ಟೇನೆ. ಇದನ್ನು ಕೆಲವರು ಸೀರಿಯಸ್ ಆಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ, ಮದುವೆ ಅಂತ ಹೇಳ್ತಿದ್ದಾರೆ. ಮುಂದಕ್ಕೆ ಮದುವೆ ಆಗ್ತಾರೋ ಆಗಲ್ವೋ ಗೊತ್ತಿಲ್ಲ. ಆದರೆ ಇವರಿಬ್ಬರ ಜೋಡಿಯನ್ನು ನೋಡ್ತಾ ಇದ್ರೆ ಖಂಡಿತ ಇಬ್ಬರ ನಡುವೆ ಸಮಥಿಂಗ್ ಇದೆ ಅನ್ನೋದ್ರ ಜೊತೆಗೆ ಒಳ್ಳೆ ಜೋಡಿ ಅಂತ ಅನ್ಸೋದ್ರಲ್ಲೂ ಕೂಡ ತಪ್ಪಿಲ್ಲ. ಸೊ ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಈ ಜೋಡಿ ಮದುವೆ ಆದರೆ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.